ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ಚಾನಲ್ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ವೀಕ್ಷಿಸುವಂಥ ಎಲ್ಲ ದೈವ ಭಕ್ತರೇ, ಕಳೆದ ರಾತ್ರಿ ಎಲ್ಲ ದೇವರ ಸುಖವಾದ ನಿದ್ದೆಯನ್ನು ಕೊಟ್ಟು ಕಾಪಾಡಿ ಉದಯ ಕಾಲದಲ್ಲಿ ಎದ್ದು ಮತ್ತೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತಹ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಹೇಳುತ್ತಾ ನಿಮ್ಮೆಲ್ಲರನ್ನ ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವರು ತನ್ನ ಸೃಷ್ಟಿಯಲ್ಲಿ ಅನೇಕ ಕೋಟ್ಯಾನುಕೋಟಿ ಲಕ್ಷಾಂತರ ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಕೆಲವು ಜೀವಿಗಳ ಮೂಲಕವಾಗಿ ನಾವು ನಮ್ಮ ಜೀವಿತಕ್ಕೆ ಆತ್ಮಿಕ ಪಾಠಗಳನ್ನು ಕಲಿತಾ ಇದ್ದೇವೆ. ಈಗಾಗಲೇ ಹಿಂದಿನ ಪಾಠದಲ್ಲಿ ಇರುವೆಯ ಬಗ್ಗೆ ಹಾಗೂ ಜೇಡರ ಹುಳುಗಳ ಬಗ್ಗೆ ಮತ್ತು ಹದ್ದಿನ ಬಗ್ಗೆ ನಾವು ಸಂದೇಶವನ್ನು ಕೇಳಿದ್ದೇವೆ. ಈಗ ಸಂದೇಶವನ್ನು ಮುಂದುವರಿಸುತ್ತಾ ಇನ್ನೊಂದು ಬಹಳ ಅದ್ಭುತವಾಗಿರುವಂಥ ಸೃಷ್ಟಿಯ ಜೀವಿ, ಅದು ಸಿಂಹದ ಕುರಿತಾದಂಥ ಸಂದೇಶವನ್ನು ಕಲಿಯೋದಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಿಂದಿನ ಸಂದೇಶವನ್ನು ನೀವು ಕೇಳಿಸಿಕೊಂಡಿದ್ದೀರಾ, ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದೀರಾ, ನಿಮ್ಮ ಜೀವಿತಕ್ಕೆ ಅದು ಬಹಳಷ್ಟು ಆಶೀರ್ವಾದವನ್ನು ನೀಡಿದೆ ಎಂಬ ನಂಬಿಕೆಯೊಡನೆ ಈ ಮುಂದಿನ ಸಂದೇಶಕ್ಕೆ ನಾವು ಹೋಗೋಣ. ಈ ಸಂದೇಶವನ್ನು ಕೇಳೋಕ್ಕಿಂತ ಮುನ್ನ ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ಭೂಪರಲೋಕಗಳ ಒಡೆಯನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ಸೃಷ್ಟಿಕರ್ತನೇ, ಜಗದ್ರಕ್ಷಕನೇ, ಕರುಣೆಗಳ ಸ್ವಾಮಿ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತ, ನಿನ್ನ ಮಕ್ಕಳಂತ ನಾವು ನಿನ್ನ ವಾಕ್ಯವನ್ನು ಕಲಿತಾ ಇದ್ದೇವೆ. ನಿನ್ನ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸು. ಪವಿತ್ರಾತ್ಮನ ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಪ್ರಬೋಧಿಸಲಿ. ಕೇಳಿಸಿಕೊಳ್ಳುವಂಥ ಎಲ್ಲ ಮುದ್ದು ಮಕ್ಕಳಿಗೆ ಈ ಸಂದೇಶ ಆಶೀರ್ವಾದವನ್ನು, ಹರ್ಷವನ್ನು ತರಲೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ದೇವ. ಪ್ರಿಯ ದೇವ ಮಕ್ಕಳೇ, ಈಗ ನಾವು ನಮ್ಮ ಸತವೇದವನ್ನು ತಿರುಗಿಸಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯ ಪುಸ್ತಕ 5ನೇ ಅಧ್ಯಾಯ ವಚನ 5ಕ್ಕೆ ನಾವು ತಿರುಗಿಸೋಣ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ ವಚನ 5. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಹಿರಿಯರಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಪ್ರಿಯ ದೇವಜನರೇ, ಈ ವೇದವಾಕ್ಯದಲ್ಲಿ ಯೂದಾ ಕುಲದ ಸಿಂಹವು ಎಂಬುದಾಗಿ ಒಂದು ಅದ್ಭುತವಾದಂಥ ಒಂದು ಪದ ಇಲ್ಲಿ ಸೇರಿಸಲ್ಪಟ್ಟಿರುವಂಥದ್ದನ್ನು ಅಥವಾ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೂದಾ ಕುಲದ ಸಿಂಹ. ಹಾಗಾದರೆ ಈ ಯೂದಾ ಕುಲದ ಸಿಂಹ ಯಾರು ಅಂತ ನಾವು ಇದರ ಹಿನ್ನೆಲೆಯನ್ನು ಓದುವಾಗ ಅಥವಾ ಮುಂದಿನ ವಾಕ್ಯಗಳನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ. ಅದು ಬೇರೆ ಯಾರೂ ಅಲ್ಲ, ಅದು ಯೇಸು ಕ್ರಿಸ್ತನು ಎಂಬುದಾಗಿ. ಸರಿ, ಹಾಗಾದರೆ ಯೇಸು ಕ್ರಿಸ್ತನನ್ನು ಯೂದಾ ಕುಲದ ಸಿಂಹ ಎಂಬುದಾಗಿ ಯಾಕೆ ಕರೆಯಲಾಗಿದೆ? ಇಷ್ಟಕ್ಕೂ ಸಿಂಹಕ್ಕೂ ಹಾಗೂ ಯೇಸು ಕ್ರಿಸ್ತನಿಗೂ ಯಾಕೆ ಈ ವಾಕ್ಯದಲ್ಲಿ ಒಂದು ಹೋಲಿಕೆಯನ್ನು ಮಾಡಲಾಗಿದೆ ಎಂಬುದರ ಬಗ್ಗೆ ಕ್ಷಣಕಾಲ ನಾವು ನೋಡೋಣ. ಪ್ರಿಯ ದೇವಜನರೇ, ಈ ಸತ್ಯವೇದದಲ್ಲಿ ಸಿಂಹದ ಕುರಿತಾಗಿ 150 ಸಾರಿ ಬರೆಯಲ್ಪಟ್ಟಿದೆ. 150 ಸಾರಿ ಸಿಂಹ ಅನ್ನುವಂಥ ಪದ ಮತ್ತೆ 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 ಈ ಸತ್ಯವೇದದಲ್ಲಿ ಉಚ್ಚಾರವಾಗಿದೆ. ಕೆಲವೊಂದು ಕಡೆ ಅದನ್ನು ನಕಾರಾತ್ಮಕವಾಗಿ ಬಳಸಲಾಗಿದೆ, ಇನ್ನೂ ಕೆಲವು ಕಡೆ ಅದನ್ನು ಸಕಾರಾತ್ಮಕವಾಗಿ ಬಳಸಲಾಗಿದೆ. ಆದಾಗ್ಯೂ ಇವತ್ತು ನಾನು ನಿಮ್ಮ ಸಂಗಡ ಇದರಲ್ಲಿರುವಂಥ ಸಕಾರಾತ್ಮಕ ಅಂಶಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಯೇಸು ಕ್ರಿಸ್ತನನ್ನು ಯಾಕೆ ಯೆಹೂದ ಕುಲದ ಸಿಂಹ ಎಂಬುದಾಗಿ ಕರೆದಿದ್ದಾರೆ? ಈ ಸಿಂಹಕ್ಕೆ ಇರುವಂಥ ಆ ಒಂದು ಕ್ಯಾರೆಕ್ಟರ್ಸ್ ಏನು ಅಥವಾ ಅದರ ನಡವಳಿಕೆಗಳೇನು, ಅದರ ಗುಣ ಸ್ವಭಾವಗಳು ಎಂಥದ್ದಾಗಿದೆ, ಅದು ಯೇಸು ಕ್ರಿಸ್ತನು ಯಾಕೆ ತನ್ನನ್ನು ಈ ಸಿಂಹಕ್ಕೆ ಒಂದು ಹೋಲಿಕೆಯಾಗಿ ಮಾಡಿಕೊಂಡಿದ್ದಾರೆ ಅಥವಾ ತೋರಿಸಿಕೊಂಡಿದ್ದಾರೆ ಈ ವಾಕ್ಯ ಭಾಗದಲ್ಲಿ ಅಂತ. ಯಾಕಂದರೆ ಇದೇ ಪ್ರಕಟಣೆ ಪುಸ್ತಕದ ಇನ್ನೊಂದು ಅಧ್ಯಾಯದಲ್ಲಿ ಪರಲೋಕದಲ್ಲಿ 4 ಜೀವಿಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ಜೀವಿ ಹದ್ದು, ಇನ್ನೊಂದು ಜೀವಿಯ ಮುಖವು ಸಿಂಹದ ಮುಖದಂತಿತ್ತು ಎಂಬುದಾಗಿಯೂ ಸಹ ಅಲ್ಲಿ ಬರೆಯಲ್ಪಟ್ಟಿದೆ. ಈಗಾಗಲೇ ನಾವು ಹದ್ದಿನ ವಿಚಾರವಾಗಿ ಕೇಳಿದ್ದೇವೆ. ಹದ್ದಿನ ಕುರಿತಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಅಂಶಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾದರೆ ಸಿಂಹ ಮತ್ತು ಹದ್ದು ಯಾಕೆ ಉಪಯೋಗವಾಗಿದೆ ಹೆಚ್ಚಾಗಿ ಅಂತ ಹೇಳೋದಾದರೆ, ಹದ್ದು ಇಡೀ
ಹಕ್ಕಿಗಳ ಒಂದು ಜಗತ್ತಿಗೆ ಅದು ರಾಜ. ಅದೇ ಥರ ನಮಗೆ ಗೊತ್ತಿರುವ ಹಾಗೆ ಸಿಂಹವು ಇಡೀ ಪ್ರಾಣಿಗಳ ಜಗತ್ತಿಗೆ ಅದೊಂದು ರಾಜ. ಈ ಎರಡನ್ನೂ ನಿರ್ಮಿಸಿದಂತಹ ನಮ್ಮ ಸೃಷ್ಟಿಕರ್ತನು ಆತನು ರಾಜಾದಿರಾಜ, ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದಂತಹ ಅದ್ಭುತ ಸ್ವರೂಪನಾಗಿರುವಂತಹ ದೇವರು. ಈ ಸಿಂಹದ ಆಟಿಟ್ಯೂಡ್ಸ್ ಬಗ್ಗೆ ಅಥವಾ ಅದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಇಲ್ಲಿ ನಾವು ಕಲಿಯೋಣ. ಸಿಂಹ ನಮ್ಮ ಜೀವಿತಕ್ಕೆ ಕೆಲವೊಂದು ಪ್ರಮುಖವಾದಂಥ ಅಂಶಗಳನ್ನು ಅದು ಹೇಳ್ಕೊಡುತ್ತೆ. ಅದು ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಸಿಂಹವು ಲಯನ್ಸ್ ಆರ್ ಅ ಸಿಂಬಲ್ ಆಫ್ ಸ್ಟ್ರೆಂತ್, ಅದು ಬಲಿಷ್ಠತೆಗೆ ಸೂಚನೆಯಾಗಿದೆ. ಬಲಿಷ್ಠತೆಗೆ ಸೂಚನೆಯಾಗಿದೆ. ನಾವು ಈ ಪ್ರಾಣಿ ಸಂಕುಲದಲ್ಲಿ ಭಾಳ ದೊಡ್ಡದಾದಂಥ ಎತ್ತರವಾದಂತಹ ದಷ್ಟಪುಷ್ಟ ಪ್ರಾಣಿಗಳನ್ನು ನಾವು ಕಾಣ್ಬೋದು. ಆನೆ ಬಹಳ ದಷ್ಟಪುಷ್ಟವಾಗಿದೆ, ಗಾತ್ರದಲ್ಲಿ ಬಹಳ ದೊಡ್ಡದಾಗಿದೆ. ಜಿರಾಫೆ ಬಹಳ ಎತ್ತರವಾದಂತಹ ಪ್ರಾಣಿ, ವೇಗವಾಗಿ ಚಿರತೆ ಓಡುತ್ತೆ ಹಾಗೂ ಬಹಳ ಚಾಣಾಕ್ಷವಾಗಿ ನರಿ ಇದೆ. ಆದರೆ ಸಿಂಹ ಮಾತ್ರ ಬಹಳ ಎತ್ತರವಾಗಿಲ್ಲ, ದಷ್ಟಪುಷ್ಟವಾಗಿಲ್ಲ, ಅದು ಚಾಣಾಕ್ಷತನದಲ್ಲೂ ಇಲ್ಲ. ಆದಾಗ್ಯೂ ದೇವರು ಯಾಕೆ ಸಿಂಹವನ್ನು ಇಲ್ಲಿ ಬಳಸ್ತಾ ಇದ್ದಾರೆ, ಅಥವಾ ಯಾಕೆ ಸಿಂಹವೇ ಇಡೀ ಕಾಡಿಗೆ ರಾಜ ಆಗಿದೆ ಅಂತ ಹೇಳಿದ್ರೆ, ಸಿಂಹ ಅದು ಮಾನಸಿಕವಾಗಿ ಅದು ಬಲಿಷ್ಠವಾಗಿದೆ ಹಾಗೂ ದೈಹಿಕವಾಗಿ ಅದು ಬಲಿಷ್ಠತೆಯನ್ನು ಹೊಂದಿದೆ. ಪ್ರಿಯರೇ, ಈ ಸಿಂಹ ಅದು ಬೇಟೆಯನ್ನು ಆಡುವಾಗ ಎಲ್ಲ ಸಮಯದಲ್ಲೂ ಅದು ಗೆಲ್ಲುತ್ತೆ ಅಂತ ಏನಿಲ್ಲ. ಆದರೆ ಅದು ಬೇಟೆಯನ್ನು ಆಡುವಾಗ 1 ಸಾರಿ ಬಿಟ್ಟು 10 ಸಾರಿ ಅದು ಸೋತರೂ, ಅದಕ್ಕೆ ಬೇಟೆ ಸಿಗದೆ ಹೋದರೂ, ಆದರೆ 11ನೇ ಸಾರಿ ಅಂತೂ ಅದು ಪಕ್ಕ ಆ ಬೇಟೆಯನ್ನು ಅದು ಹಿಡದೇ ತಿರುತ್ತೆ. ಆ ಮುಖಾಂತರವಾಗಿ ಸಿಂಹ ಒಂದು ಅಂಶವನ್ನು ಅರ್ಥ ಮಾಡಿಕೊಂಡಿದೆ, ನನ್ನ ಬಲಹೀನತೆಗಳು ಎಷ್ಟೇ ಇದ್ದರೂ ನಾನು ಆ ಬಲಹೀನತೆಗಳನ್ನು ನಾನು ಯೋಚನೆ ಮಾಡದೆ, ಆ ಬಲಹೀನತೆಗಳಲ್ಲಿಯೇ ನಾನು ಸಮಯವನ್ನು ಕಳೆಯದೆ, ಆ ಬಲಹೀನತೆಗಳನ್ನೇ ನಾನು ಫೋಕಸ್ ಮಾಡದೆ, ನಾನು ನನ್ನ ಬಲದ ಮೇಲೆ ನಾನು ಫೋಕಸ್ ಮಾಡ್ತೇನೆ ಎಂಬುದಾಗಿ ಅದು ಯೋಚಿಸುತ್ತೆ. ಸೊ ಹಾಗಿರೋದ್ರಿಂದ ಆ ಸಿಂಹ ಏನಾಗಿದೆ, ಅದು ಶಕ್ತಿ ಅಥವಾ ಸಾಮರ್ಥ್ಯಕ್ಕೆ ಅದು ಹೆಸರುವಾಸಿಯಾಗಿದೆ. ಎರಡನೇದಾಗಿ ಸಿಂಹ ಅದು ನಾಯಕನಾಗಿದೆ. ಪ್ರಿಯರೇ, ಕುರಿಯ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಕುರಿ ಏನು ಮಾಡುತ್ತೆ, ಕುರುಬ ಎಲ್ಲಿ ನಡೀತಾನೋ ಅದ್ರ ಹಿಂದ್ಗಡೆ ನಡೆಯುತ್ತೆ, ಅಂದರೆ ಅದು ಕುರುಬನನ್ನು ಹಿಂಬಾಲಿಸುತ್ತೆ. ಆದರೆ ಸಿಂಹದ ನಡತೆ ಹೇಗಪ್ಪ ಅಂತ ಹೇಳಿದ್ರೆ, ಸಿಂಹ ಯಾವತ್ತೂ ತನ್ನದೇ ಆದಂಥ ಮಾರ್ಗವನ್ನು ಅದು ಕಂಡುಕೊಳ್ಳುತ್ತೆ, ತನ್ನದೇ ಆದಂಥ ಮಾರ್ಗವನ್ನು ಹಿಡಿಯುತ್ತೆ, ತನ್ನದೇ ಆದಂಥ ದಾರಿಯನ್ನು ಮಾಡುತ್ತೆ. ದಾರಿಯನ್ನು ಮಾಡಿ ಅದೇನು ಮಾಡುತ್ತೆ, ಆ ದಾರಿಯಲ್ಲಿ ಅದು ನಡೆಯುತ್ತೆ. ಸೊ ಅಂದರೆ ಈ ಸಿಂಹಕ್ಕೆ ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳ ಹೆಚ್ಚಾಗಿದೆ. ಸೊ ಹೀಗಾಗಿ ಅದು ತನ್ನ ಆತ್ಮವಿಶ್ವಾಸದಿಂದ ಅದು ಏನು ಮಾಡುತ್ತೆ, ಪರಿಸ್ಥಿತಿಗಳು ಹೇಗೆ ಇರಲಿ, ಎಷ್ಟೇ ಕ್ಲಿಷ್ಟಕರವಾಗಿರಲಿ, ಏನೇ ಇಕ್ಕಟ್ಟಿರಲಿ, ಏನೇ ಬಿಕ್ಕಟ್ಟಿರಲಿ, ಅದು ತನ್ನದೇ ಆದಂಥ ಮಾರ್ಗವನ್ನು ಮಾಡಿ ಅದು ಮುಂದೆ ಹೋಗುತ್ತೆ. ನಮ್ಮ ಜೀವಿತದಲ್ಲಿಯೂ ಸಹಿತ ಕೆಲವೊಂದು ಸಮಸ್ಯೆಗಳು, ಸಂಕಟಗಳು ನಮಗೆ ಎದುರಾದಾಗ ನಾವು ಎದೆಗುಂದಬಾರ್ದು. ನಾವು ಮುಂದೆ ಸಾಗೋದಕ್ಕೆ ದೇವರು ನಮಗೆ ಜ್ಞಾನವನ್ನು, ವಿವೇಕವನ್ನು ಕೊಡುವಾತನಾಗಿದ್ದಾನೆ. ಹೀಗಾಗಿ ನಾವು ದೇವರ ಮೇಲೆ ಆತುಕೊಂಡು ನಾವು ಮುಂದೆ ಹೋಗೋದಕ್ಕೆ ಪ್ರಯತ್ನಿಸಬೇಕು. ಮೂರನೇದಾಗಿ ಸಿಂಹ, ಲಯನ್ಸ್ ಆರ್ ಯುನಿಕ್, ಸಿಂಹವು ಬಹಳ ವಿಶಿಷ್ಟವಾಗಿದೆ. ಸಿಂಹ ಬಹಳ ವಿಶಿಷ್ಟವಾಗಿದೆ. ಅದಕ್ಕೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಭೂಮಿಯ ಮೇಲೆ ಇಡೀ ಪ್ರಪಂಚದಾದ್ಯಂತ ಸರಿಸುಮಾರು 7 ರಿಂದ 8 ಬಿಲಿಯನ್ ಜನಸಂಖ್ಯೆ ಇದೆ ಅಥವಾ ಜನರಿದ್ದಾರೆ. ಇಷ್ಟು ಬಿಲಿಯಾಂತರ ಜನರ ಇದ್ದಾಗ್ಯೂ ಒಬ್ಬರ ಫಿಂಗರ್ ಪ್ರಿಂಟ್ ಇನ್ನೊಬ್ಬರ ಫಿಂಗರ್ ಪ್ರಿಂಟಿಗೆ ಖಂಡಿತವಾಗಿ ಹೊಂದಾಣಿಕೆ ಆಗೋದಿಲ್ಲ. ಮಿಲಿಯಾಂತರ ಜನ ಇರ್ಬೋದು, ಆದರೆ ಎಲ್ಲರದ್ದು ಫಿಂಗರ್ ಪ್ರಿಂಟ್ ಡಿಫ್ರೆಂಟ್ ಆಗೇ ಬರುತ್ತೆ, ಬೇರೆ ಬೇರೆ ವಿಭಿನ್ನವಾಗಿಯೇ ಬರುತ್ತೆ. ಅಂದರೆ ಇಲ್ಲಿ ದೇವರ ಜ್ಞಾನ ಎಷ್ಟು ಅಪಾರವಾಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಅದೇ ಥರ ಈ ಸಿಂಹದಲ್ಲೂ ಸಹಿತ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಿಂಹದ ಹಾಗೆ ಇನ್ನೊಂದು ಸಿಂಹದಲ್ಲಿ ಅದರ ದೇಹ ರಚನೆ ಆಗಿರ್ಬೋದು ಅಥವಾ ಅದರ ಕೂದಲಿನ ರಚನೆ ಆಗಿರ್ಬೋದು, ಇವೆಲ್ಲವೂ ಸಹಿತ ಏನಾಗಿದೆ ಅಂತೆ ರಿಸರ್ಚ್ ಪ್ರಕಾರ ಅವು ಒಂದಕ್ಕೊಂದು ವಿಭಿನ್ನವಾಗಿವೆ ಎಂಬುದಾಗಿ
ರಿಸರ್ಚ್ ನಮಗೆ ಹೇಳುವಂಥದ್ದಾಗಿದೆ. ಸೊ ಈ ಸಿಂಹ ಬೇರೆ ಯಾವುದೂ ಮಾಡೋಕ್ಕೆ ಆಗದೆ ಇರೋಂಥ ಕೆಲಸವನ್ನು ಇದು ಮಾಡುತ್ತೆ, ಅದೇ ಅದರ ವಿಶೇಷತೆ. ಓಕೆ, 4ನೇ ಅಂಶಕ್ಕೆ ನಾವು ಬರೋಣ. ಸಿಂಹವು ಯಾವಾಗಲೂ ಅದು ಹೋರಾಡೋದಕ್ಕೆ ಇಷ್ಟಪಡುತ್ತೆ. ಲಯನ್ಸ್ ಆರ್ ಆಲ್ವೇಸ್ ವಿಲ್ಲಿಂಗ್ ಟು ಫೈಟ್. ಸಿಂಹ ಸುಲಭವಾಗಿ ಸಿಕ್ಕುವಂಥದ್ದನ್ನು ಅದು ಅಷ್ಟಾಗಿ ಇಷ್ಟಪಡೋದಿಲ್ಲ. ಅದು ಏನೇ ಹೊಂದ್ಕೋಬೇಕಂತ ಹೇಳಿದ್ರು ಅದು ಹೋರಾಡಿ ಪಡ್ಕೋಬೇಕು ಎಂಬುದಾಗಿ ಅದು ತನ್ನ ಮನಸ್ಸಿನಲ್ಲಿ ಆಲೋಚಿಸುತ್ತೆ. ಅಂದರೆ ಇದರಿಂದ ನಾವು ಯಾವ ಆತ್ಮಿಕವನ್ನು ನಾವು ಪಾಠವನ್ನು ನಾವು ಕಲಿಬಹುದು ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಹೀಗಾಗಿ ಸೈತಾನನು ತನಗಿರುವಂಥ ಸಮಯ ಸ್ವಲ್ಪ ಅಂತ ಅವನಿಗೆ ಗೊತ್ತಿದೆ. ಆತನು ಮಹಾರೌದ್ರವುಳ್ಳವನಾಗಿ ನಿಮ್ಮ ಬಳಿಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಪ್ರಕಟಣೆಗಾರನು ಹೇಳ್ತಾ ಇದ್ದಾನೆ. ಹಾಗೆ ಪೇತ್ರನು ಹೇಳ್ತಾನೆ, ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹೊಂಚುತ್ತಾ ತಿರುಗ್ತಾ ಇದ್ದಾನೆ. ಸೊ ಸೈತಾನನು ಯಾವಾಗಲೂ ಹೋರಾಡೋದರಲ್ಲಿ ಆತ ನಿಸ್ಸೀಮನಾಗಿದ್ದಾನೆ. ಈಗ ದೇವರ ಮಕ್ಕಳಾಗಿ ನಾವು ಸೈತಾನನೊಂದಿಗೆ ಯಾವಾಗಲೂ ಏನು ಮಾಡಬೇಕಾಗಿದೆ? ನಾವು ಸಹ ಹೋರಾಡಬೇಕಾಗಿದೆ. ಸೈತಾನನೊಂದಿಗೆ ಹೋರಾಡೋದಕ್ಕೆ ನಾವು ಯಾವಾಗಲೂ ಸಿದ್ಧವಾಗಿರಬೇಕು, ಯಾವಾಗಲೂ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕು. ಸೈತಾನನೊಂದಿಗೆ ನಾವು ಹೋರಾಡುವುದಕ್ಕಾಗಿ ಪ್ರತಿನಿತ್ಯ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತವನ್ನು ಕಳೆಯಬೇಕಾಗಿದೆ. ದೇವರ ವಾಕ್ಯದ ಧ್ಯಾನದಲ್ಲಿ ನಮ್ಮ ಜೀವಿತವನ್ನು ಕಳೆಯಬೇಕಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಆತನ ಉಪವಾಸ ಪ್ರಾರ್ಥನೆಯಲ್ಲಿ ನಿರತನಾದ ನಂತರ ಆತನಿಗೆ ಹೊಟ್ಟೆ ಹಸಿತು. 40 ದಿನಗಳ ನಂತರ ಆತನಿಗೆ ಹೊಟ್ಟೆ ಹಸಿದಾಗ ಸೈತಾನನು ಆತನನ್ನು ಶೋಧಿಸೋದಕ್ಕಾಗಿ ವಿಭಿನ್ನವಾದಂಥ ಪ್ರಯೋಗಗಳನ್ನು ಮಾಡ್ತಾನೆ. ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ, ಎಲ್ಲವನ್ನ ತೋರಿಸಿ ನನಗೆ ಅಡ್ಡ ಬೀಳು ಅಂತ ಹೇಳ್ತಾನೆ. ಆದರೆ ಯೇಸು ಕ್ರಿಸ್ತನು ವಾಕ್ಯದ ಬಲದಿಂದ ಆತನನ್ನು ಗೆಲ್ತಾನೆ. ಯೇಸು ಸ್ವಾಮಿಗೆ ಆತನು ಆಹಾರದ ವಿಷಯದಲ್ಲಿ ಶೋಧನೆಯನ್ನು ಕೊಡ್ತಾನೆ, ಆಸ್ತಿ ಅಂತಸ್ತಿನ ವಿಷಯದಲ್ಲಿ ಶೋಧನೆಯನ್ನು ಕೊಡ್ತಾನೆ. ಬಟ್ ಯೇಸು ಕ್ರಿಸ್ತನು ಶೋಧನೆಗೆ ಬಿದ್ದೋದನೋ? ಆತನೇನಾದರೂ ಸೈತಾನನ ಮಾತಿಗೆ ಒಪ್ಪಿಕೊಂಡನೋ? ಸೈತಾನೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಂಡ ಯೇಸು ಸ್ವಾಮಿ? ಇಲ್ಲ ಪ್ರಿಯರೇ, ಆತನು ಆ ಶೋಧನೆಗಳನ್ನು ಜಯಿಸಿದನು. ದೇವರ ವಾಕ್ಯದ ಬಲದಿಂದ ಅದನ್ನು ಜಯಿಸಿದನು. ಹಾಗೆ ನಾವು ವಾಕ್ಯವನ್ನು ಆಧಾರವಾಗಿಟ್ಕೊಂಡು ಸೈತಾನೊಂದಿಗೆ ಯಾವಾಗಲೂ ಹೋರಾಡೋದಕ್ಕೆ ನಾವು ಸಿದ್ಧವಾಗಿರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗೂ ಈ ಸಿಂಹ ಅದು ಬಹಳ ಬುದ್ಧಿವಂತ ಪ್ರಾಣಿ. ಲಯನ್ಸ್ ಆರ್ ಬ್ರೇವ್, ಅದು ಬಹಳ ಬುದ್ಧಿವಂತ ಪ್ರಾಣಿ. ಈ ಸಿಂಹ ಅದಕ್ಕೆ ಕೋಪ, ನೋವು ಅಥವಾ ಸಂತೋಷ ಎಲ್ಲವನ್ನು ಅದೇನು ಮಾಡುತ್ತೆ, ಬಹಳ ಸಮಾಧಾನಕರವಾಗಿ ಅದು ಎದುರಿಸೋದಕ್ಕೆ ಅದು ಸಿದ್ಧವಾಗಿರುತ್ತೆ. ಈ ಸಿಂಹದ ಹೃದಯ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಅದು ಯಾವುದಕ್ಕೂ ಹೆದರೋದಿಲ್ಲ, ಅದು ಬಹಳ ಧೈರ್ಯಶಾಲಿಯಾಗಿರುತ್ತೆ. ಅದಕ್ಕೆ ಭಯಪಟ್ಟು ಎಷ್ಟೊಂದು ಪ್ರಾಣಿಗಳು, ಪಕ್ಷಿಗಳು ಈ ಸಿಂಹಕ್ಕೆ ಭಯಪಟ್ಟು ಅವು ಎಷ್ಟೇ ಗಾತ್ರದಲ್ಲಿ ಎತ್ತರ ದಷ್ಟಪುಷ್ಟವಾಗಿದ್ರೂ ಸಹಿತ ಈ ಸಣ್ಣ ಪ್ರಾಣಿಗೆ ಭಯ ಪಡ್ತವೆ. ಯಾಕೆ ಅಂತ ಹೇಳಿದ್ರೆ ಆ ಸಿಂಹದ ಆ ಒಂದು ಧೈರ್ಯ ಆ ರೀತಿಯಾಗಿ ಅದು ಇಡೀ ಕಾಡಿಗೆ ರಾಜನಾಗಿ ಇರುವಂತೆ ಅದನ್ನು ಹಾಗೆ ಮಾಡಿದೆ ಪ್ರಿಯರೇ. ಸೊ ಈ ಭೂಮಿ ಮೇಲೆ ಜೀವಿಸುವಂಥ ನಾವುಗಳು ಯಾವಾಗಲೂ ಧೈರ್ಯಶಾಲಿಗಳಾಗಿರಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ನಾವು ಈ ಭೂಮಿ ಮೇಲೆ ಜೀವಿಸುವಾಗ ನಾವು ಹೆದರಬಾರ್ದು. ಯಾವುದಕ್ಕೆ? ಈ ಲೋಕದ ಎಲ್ಲ ಶೋಧನೆ, ಸಮಸ್ಯೆ, ಕಷ್ಟ, ತೊಂದರೆ, ಸಂಕಟಗಳಿಗೆ, ನಮ್ಮ ಜೀವಿತದಲ್ಲಿ ಎದುರಾಗಬಹುದಂಥ ಎಲ್ಲ ಪರೀಕ್ಷೆಗಳಿಗೆ ನಾವು ಹೆದರುವಂಥ ಅಗತ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಈ ಸತ್ಯವೇದದಲ್ಲಿ 365 ಸಾರಿ ಹೆದರಬೇಡ, ಭಯಪಡಬೇಡ ಎಂಬ ಒಂದು ಪದವನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆ 365 ಸಾರಿ ಅಂತ ಹೇಳಿದ್ರೆ, ಪ್ರತಿ ದಿನಕ್ಕೂ ಒಂದೊಂದು ವಾಗ್ದಾನ, ಪ್ರತಿಯೊಂದೊಂದು ದಿನಕ್ಕೂ ಸ್ವಾಮಿ ನಮ್ಮ ಪಕ್ಕದಲ್ಲಿ ನಿಂತು ಹೇಳ್ತಾ ಇದ್ದಾನೆ, ಮಗನೇ ಭಯಪಡಬೇಡ, ಮಗಳೇ ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ, ನಾನು ನಿಂಗೆ ಸಹಾಯ ಕೊಡ್ತೇನೆ, ನನ್ನ ಧರ್ಮದ ಬಲಗೈ ನಿನ್ಗೆ ಆಧಾರ ಮಾಡ್ತೇನೆ, ನೀನು ನನ್ನ ಮಗನು, ನೀ ನನ್ನ ಮಗಳು, ನಾನು ನಿನ್ನ ಜೊತೆಗಿದ್ದೇನೆ, ನಾನು ನಿನ್ನನ್ನು ನಡೆಸ್ತಾನೆ, ನಾನು ನಿನ್ನನ್ನು ಕಾಪಾಡ್ತೇನೆ, ನಾನು ನಿನ್ನನ್ನು ಸಂರಕ್ಷಿಸ್ತೇನೆ ಎಂಬ ಆಧರಣೆಯನ್ನು ಸ್ವಾಮಿ ಕೊಡುವಾಗ ನಾವು ಯಾಕೆ ಭಯ ಪಡಬೇಕು? ನೀವು ಯಾವುದಾದ್ರೂ ನಿಮ್ಮ ಜೀವಿತದಲ್ಲಿ ಸಮಸ್ಯೆ, ಸಂಕಟ, ತೊಂದರೆಗಳಿಗೆ ನೀವು ಭಯ ಪಡ್ತಾ ಇದ್ದೀರಾ? ಸಾಲದ ಬಾಧೆಗಳಿಗೆ ಹೆದರ್ತಾ ಇದ್ದೀರಾ? ಚಿಂತೆ ಮಾಡಬೇಡಿ ಪ್ರಿಯರೇ. ರೋಗದಿಂದ ನರಳ್ತಾ ಇದ್ದು, ಮರಣದ ಹಾಸಿಗೆಯಲ್ಲಿದ್ದು, ಏನಪ್ಪ ಮುಂದಿನ ಜೀವನ
ಮುಂದೆ ಗತಿ ಹೇಗೆ ಎಂಬುದಾಗಿ, ನಮ್ಮ ಮಕ್ಕಳ ಭವಿಷ್ಯತ್ ಹೇಗೆ, ನಮ್ಮ ಕುಟುಂಬದ ಜವಾಬ್ದಾರಿಕೆಗಳು ಹೇಗೆ ಎಂಬುದಾಗಿ ಚಿಂತೆಗೊಳಗಾಗಿದ್ದೀರಾ? ಭಯ ಪಡಬೇಡಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಈ ಸಿಂಹ ಅದು ಬಹಳ ಧೈರ್ಯವಾಗಿರುತ್ತೆ, ಧೈರ್ಯಶಾಲಿಯಾಗಿರುತ್ತೆ, ಅದು ಬುದ್ಧಿವಂತ ಪ್ರಾಣಿಯಾಗಿದೆ. ಹಾಗೆ ನಾವು ಸಹಿತ ದೇವರು ನಮಗೆ ಕೊಟ್ಟಂಥ ಜ್ಞಾನ ವಿವೇಕವನ್ನು ಬಳಸಿಕೊಂಡು ನಾವು ಧೈರ್ಯದಿಂದ ಮುಂದೆ ಸಾಗಬೇಕಾಗಿದೆ. ಹಾಗೆ 6ನೆಯ ಅಂಶಕ್ಕೆ ನಾವು ಬರುವಾಗ, 6ನೇ ಅಂಶ ಹೀಗೆ ಹೇಳುತ್ತೆ, ಲಯನ್ಸ್ ಆರ್ ಪಾರ್ಟ್ ಆಫ್ ಅ ಪ್ರೈಡ್. ಅಂದರೆ ಸಿಂಹಗಳು ಅದು ಎಷ್ಟೇ ದೊಡ್ಡದ ಲೀಡರ್ ಆಗಿದ್ರು ಅಥವಾ ಎಷ್ಟೇ ಗಾಂಭೀರ್ಯತೆಯನ್ನು ಹೊಂದಿದ್ರು, ಎಷ್ಟೇ ಶಕ್ತಿಶಾಲಿಯಾಗಿದ್ರು, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಕುಟುಂಬದೊಂದಿಗೆ ಇದ್ದಾಗ ಆ ಕುಟುಂಬದೊಂದಿಗೆ ಬಹಳ ಪ್ರೀತಿಯಿಂದ ಬೆರೆಯುತ್ತೆ. ಆ ಸಿಂಹ ಅದು ತನ್ನ ಕುಟುಂಬದೊಂದಿಗೆ, ತನ್ನ ಹೆಂಡತಿ, ತನ್ನ ಮಕ್ಕಳೊಂದಿಗೆ ಬಹಳ ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ಸಮಯವನ್ನು ಕಳೆಯುತ್ತೆ. ಸೊ ಇದು ಪ್ರೈಡ್ ಅಂತ ಹೇಳಿದ್ರೆ ಒಂದು ಅನ್ಯೂನ್ಯತೆಯಲ್ಲಿ ಸೇರುವಂಥದ್ದು. ಪ್ರೌಡ್ ಅಲ್ಲ. ಪ್ರೌಡ್ ಅಂತ ಹೇಳಿದ್ರೆ ಗರ್ವ, ಅಹಂಕಾರ. ಸಿಂಹಕ್ಕೆ ಗರ್ವ, ಅಹಂಕಾರ ಅಲ್ಲ, ಆದರೆ ಅದು ಕುಟುಂಬದೊಂದಿಗೆ ಬಾಂಧವ್ಯತೆಯನ್ನು ಹೊಂದಿದೆ. ಇವತ್ತು ಈ ಭೂಮಿ ಮೇಲೆ ನಾವು ನೋಡುವಾಗ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ಸಮಯ ಇಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲ ಇವಾಗ ಬ್ಯುಸಿ ಲೈಫಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇವೆ. ಬೆಳಗಿನಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಗಿನವರೆಗೂ ನೈಟ್ ಡ್ಯೂಟಿ, ಹಗಲ್ ಡ್ಯೂಟಿ, ಹೀಗೆ ನಮಗೆ ಎಲ್ಲ ಸಮಯದಲ್ಲಿ ನಾವು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೇವೆ. ಕುಟುಂಬದೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ನಮಗೆ ಅವಕಾಶಗಳಿಲ್ಲ. ಹೀಗಾಗಿ ಕುಟುಂಬ ಪ್ರಾರ್ಥನೆ ಇವತ್ತು ನಮ್ಮ ಕ್ರೈಸ್ತಿಯ ಕುಟುಂಬದಲ್ಲಿ ತಪ್ಪಿ ಹೋಗ್ತಾ ಇದೆ. ವೈಯಕ್ತಿಕ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ತಪ್ಪಿ ಹೋಗ್ತಾ ಇದೆ. ದೇವರ ವಾಕ್ಯದ ಧ್ಯಾನ ನಮಗೆ ಕಡಿಮೆ ಆಗ್ತಾ ಇದೆ. ಕುಟುಂಬವಾಗಿ ಸಭೆಗೆ ಹೋಗುವಂಥದ್ದು, ಆರಾಧನೆ ಮಾಡುವಂಥದ್ದು, ಕುಟುಂಬವಾಗಿ ಎಲ್ಲರೂ ಸೇರಿ ದೇವರ ವಾಕ್ಯನ ಧ್ಯಾನ ಮಾಡುವಂಥದ್ದು, ಹಾಡುವಂಥದ್ದು, ಪ್ರಕೃತಿಯಲ್ಲಿ ದೇವರು ಉಂಟು ಮಾಡಿದಂಥ ಈ ಸೃಷ್ಟಿಯ ಸೊಬಗನ್ನು ನೋಡಿ ಅದನ್ನು ಆನಂದಿಸಿ ದೇವರಿಗೆ ಸ್ತೋತ್ರವನ್ನು ಹೇಳುವಂಥದ್ದು, ಇವೆಲ್ಲವೂ ಸಹಿತ ದಿನೇ 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 ಕಣ್ಮರೆಯಾಗ್ತಾ ಇವೆ. ಆದರೆ ಸಿಂಹದಿಂದ ನಾವು ಪಾಠವನ್ನು ಕಲ್ತ್ಕೋಬಹುದು. ಅದು ಇಡೀ ಕಾಡಿಗೆ ರಾಜ ಆಗಿದ್ರೂ ಅದೇನು ಮಾಡುತ್ತೆ, ತನ್ನ ಮಡದಿ ಮಕ್ಕಳೊಂದಿಗೆ ಅದು ಸಮಯವನ್ನು ಕಳೆಯುತ್ತೆ. ಬಹಳ ಸಂತೋಷವಾಗಿ ಸಮಯವನ್ನು ಕಳೆಯುತ್ತೆ. ಮಕ್ಕಳೊಂದಿಗೆ ಮಗುವಾಗಿ ಸಮಯವನ್ನು ಕಳೆಯುತ್ತೆ. ಪ್ರಿಯರೇ, ಎಷ್ಟು ಅದ್ಭುತವಾಗಿ ದೇವರು ಅದನ್ನು ಸೃಷ್ಟಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆ ಕೊನೆಯದಾಗಿ 7ನೇ ಅಂಶಕ್ಕೆ ನಾನು ಬರ್ತೇನೆ. ಈ ಸಿಂಹ ಯಾವಾಗಲೂ ತನ್ನ ಮನಸ್ಸಲ್ಲಿ ಅದು ಅಂದ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ದ ಸೌಂಡ್ಸ್ ಆಫ್ ಲಯನ್ ಕ್ಯಾನ್ ಬಿ ಹರ್ಡ್. ಅದು ನನ್ನ ಸ್ವರ ಇಡೀ ಈ ಕಾಡಿಗೆ ಅಥವಾ ನನ್ನ ಸ್ವರ ಎಲ್ಲರಿಗೂ ಅದು ಕೇಳಿಸ್ಬೇಕು ಎಂಬುದಾಗಿ ಅದು ಯೋಚನೆ ಮಾಡುತ್ತೆ. ಆದುದರಿಂದ ಸಿಂಹ ಯಾವಾಗಲೂ ಗರ್ಜಿಸುವಾಗ ಬಹಳ ಗಾಂಭೀರ್ಯದಿಂದ ಗರ್ಜಿಸುತ್ತೆ. ಅದು ಸುಮ್ಮನೆ ಚಿಕ್ಕದಾಗಿ ಅದು ಶಬ್ದ ಮಾಡೋದಿಲ್ಲ. ಸಿಂಹ ಬಹಳ ಗಾಂಭೀರ್ಯವಾಗಿ ಅದು ಗರ್ಜಿಸುತ್ತೆ. ಆ ಗರ್ಜಿಸುವ ಮೂಲಕವಾಗಿ ಇಡೀ ಸುತ್ತಮುತ್ತಲಿನ ಎಲ್ಲ ಪ್ರಾಣಿ ಪಕ್ಷಿಗಳು ಅದರ ಗರ್ಜನೆಗೆ ಏನು ಮಾಡ್ತವೆ, ಹೆದರಿ ನಡುಗ್ತವೆ. ಇಡೀ ಸುತ್ತಮುತ್ತಲಿನ ಎಲ್ಲ ಪ್ರಾಣಿ ಪಕ್ಷಿಗಳು ಸಿಂಹದ ಗರ್ಜನೆಯನ್ನು ಭಾಳ ಸ್ಪಷ್ಟವಾಗಿ ಕೇಳಿಸ್ಕೊಳ್ತವೆ. ಮೈ ಡಿಯರ್ ಚರ್ಚ್, ಪ್ರಿಯ ದೇವ ಭಕ್ತರೇ, ಈ ಅಂಶದಿಂದ ನಾವೇನನ್ನ ಕಲಿಯಬಹುದು ಅಂತ ಹೇಳಿದ್ರೆ, ದೇವರು ನನ್ನನ್ನು ನಿಮ್ಮನ್ನು ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿದಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ವಿಶೇಷವಾಗಿ ಅಂತ್ಯದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈಗ ನಾವು ಮಾಡಬೇಕಾಗಿರುವಂಥ ಕೆಲಸ ಇದೆ ನಮಗೆ. ಆ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ವರ ಇಡೀ ಪ್ರಪಂಚಕ್ಕೆ ಕೇಳಿಸ್ಕೋಬೇಕು. ಹಾಗಾದರೆ ನಮ್ಮ ಸ್ವರ ಇಡೀ ಪ್ರಪಂಚಕ್ಕೆ ಕೇಳಬೇಕಾದ್ರೆ ನಾನು ನೀವು ಏನು ಮಾಡಬೇಕು? ಇದೇ ಪ್ರಕಟಣೆ ಪುಸ್ತಕದ 14ನೇ ಅಧ್ಯಾಯದ 6ನೇ ವಚನದಿಂದ ಬರೆಯಲ್ಪಟ್ಟಂತಹ 3 ದೂತರ ಸಂದೇಶವನ್ನು ಇಡೀ ಲೋಕಕ್ಕೆ ನಾವು ಸಾರಬೇಕಾಗಿದೆ. ಆ ದೊಡ್ಡ ಜವಾಬ್ದಾರಿಕೆಯನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಪ್ರಿಯರೇ, ಸಿಂಹ ಹೇಗೆ ತನ್ನ ಸ್ವರ ಎಲ್ಲರೂ ಕೇಳಿಸ್ಕೋಬೇಕು ಅಂತ ಬಯಸುತ್ತೋ, ಹಾಗೆ ಇವತ್ತು ನಾನು ನೀವು ದೇವರ ಮಕ್ಕಳಾಗಿರೋ ಪಕ್ಷಕ್ಕೆ, ನಾನು ನೀವು ದೇವರನ್ನು ಹಿಂಬಾಲಿಸುವಂತಹ ಆತನ ಹಿಂಬಾಲಕರಾಗಿರುವ ಪಕ್ಷಕ್ಕೆ ನಾವು ಈ 3 ದೂತರ ಸಂದೇಶವನ್ನು ಇಡೀ ಲೋಕಕ್ಕೆ ಸಾರಬೇಕಾಗಿದೆ. ಮೊದಲನೇ ದೇವದೂತನ ಸಂದೇಶ ಹೇಳುತ್ತೆ,
ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸ್ರಿ, ಆತನನ್ನು ಆರಾಧಿಸ್ರಿ, ಯಾಕಂದರೆ ಆತನ ನ್ಯಾಯ ತೀರ್ಪು ಮಾಡುವಂಥ ಗಳಿಗೆ ಬಂದಿದೆ ಎಂಬುದಾಗಿ ಮೊದಲನೇ ದೇವದೂತನು ಎಚ್ಚರಿಕೆಯನ್ನು ಕೊಡ್ತಾನೆ. ಎರಡನೇ ದೇವದೂತನು ಬಿದ್ದಳು ಬಿದ್ದಳು ಬಾಬೇಲ್ ಎಂಬ ಮಹಾನಗರಿ ಬಿದ್ದಳು, ಆಕೆ ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿಸಿದಳು ಎಂಬುದಾಗಿ ಎರಡನೆಯ ದೇವದೂತನ ಸಂದೇಶ ಸುಳ್ಳು ಪ್ರವಾದನೆ ಅಥವಾ ಸುಳ್ಳು ಸಂದೇಶಗಳ ಕುರಿತಾಗಿ ಮಾತನಾಡುವಂಥದ್ದಾಗಿದೆ. ಹಾಗೆ ಮೂರನೇ ದೇವದೂತನ ಸಂದೇಶ, ಯಾರು ಈ ಸ್ತ್ರೀಯ ಅಂದರೆ ಈ ಜಾರತ್ವ ಸ್ತ್ರೀಯಲ್ಲಿ ಸೇರಿಕೊಳ್ತಾರೋ ಅವರಿಗೆ ಶಿಕ್ಷೆ ಕೊಡಲ್ಪಡುತ್ತೆ ಎಂಬ ಎಚ್ಚರಿಕೆಯನ್ನು ಕೊಡುತ್ತೆ. ಅದಕ್ಕೆ ಅನುಗುಣವಾಗಿ ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ಇನ್ನೊಬ್ಬ ದೇವದೂತನು ಬಂದು ಹೇಳ್ತಾನೆ, ನನ್ನ ಪ್ರಜೆಗಳೇ ಅವಳನ್ನು ಅಂದರೆ ಆ ಬಾಬೆಲನ್ನು ಬಿಟ್ಟು ಹೊರಗಡೆ ಬನ್ನಿರಿ ಎಂಬುದಾಗಿ ಕೂಗಿ ಕರೀತಾ ಇದ್ದಾನೆ. ಎಲ್ಲ ದೇವದೂತರ ಸಂದೇಶಗಳು ಅದು ಬಹಳ ದೊಡ್ಡದಾದಂಥ ಶಬ್ದದಿಂದ ಅವು ಸಾರಲ್ಪಡ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಅಂತ್ಯದ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇವತ್ತು ನಾನು ನೀವು ಲೋಕಕ್ಕೆ ಸಾರಬೇಕಾದಂಥ 3 ದೂತರ ಸಂದೇಶವನ್ನು 3 ಏಂಜಲ್ಸ್ ಮೆಸೇಜ್ನ ನಾವು ಇಡೀ ಲೋಕಕ್ಕೆ ಸಾರಬೇಕಂತ ಜವಾಬ್ದಾರಿಯನ್ನು ನಾವು ಹೊಂದಿದ್ದೇವೆ. ಲಯನ್ ಅದು ಹೇಗೆ ತನ್ನ ಸ್ವರವನ್ನು ಎತ್ತಿ ಅದು ಕೂಗುತ್ತೋ ಹಾಗೆ ಇವತ್ತು ದೇವರು ನಮಗೆ ಸ್ವರವನ್ನು ಕೊಟ್ಟಿದ್ದಾರೆ, ಬಾಯಿಯನ್ನು ಕೊಟ್ಟಿದ್ದಾರೆ, ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ನಮಗೆ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಬಳಸಿಕೊಂಡು ದೇವರ ಸೇವೆಯನ್ನು ಮಾಡೋದಕ್ಕಾಗಿ ಹೊರಟು ಹೋಗಿ ಈ ಸತ್ಯ ತಿಳಿಯದೇ ಇರುವಂಥ ಸಹಸ್ರಾರು ಜನ ಲೋಕದಲ್ಲಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ದೇವರು ತನ್ನ ಏಕೈಕ ಕುಮಾರನಾದಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿ ಕೊಟ್ಟನಲ್ಲವೇ? ಹಾಗಿರುವಾಗ ನಾನು ನೀವು ಆತನ ಚಿತ್ತ ಏನಿದೆ ಎಂಬುದನ್ನು ತಿಳಿದುಕೊಂಡು ಆತನ ಚಿತ್ತಕ್ಕೆ ಅನುಗುಣವಾಗಿ ನಾವು ಆತನ ಸೇವೆಯನ್ನು ಮಾಡೋದಕ್ಕೆ ಬದ್ಧರಾಗಿದ್ದೆವು. ದೇವರು ನಮಗೆ ಕೊಟ್ಟಂಥ ಈ ಸ್ವರವನ್ನು ಆತನ ಮಹಿಮೆಗಾಗಿ ಉಪಯೋಗಿಸ್ತಾ ಇದ್ದೆವು. ನಾವು ಹಾಡನ್ನು ಹಾಡ್ತೇವೆ, ನನ್ನ ಸ್ವರ ನಿನ್ನದೇ, ನಿನ್ನ ಸ್ತೋತ್ರ ಮಾಡಲಿ, ನನ್ನ ಬಾಯಿ ಕರ್ತನೆ ನಿನ್ನ ವಾಕ್ಯ ಸಾರಲಿ ಎಂಬುದಾಗಿ. ಹಾಗಾದರೆ ನಿಜವಾಗ್ಲೂ ನಮ್ಮ ಬಾಯಿ ವಾಕ್ಯವನ್ನು ಸಾರ್ತಾ ಇದೆಯಾ? ಒಂದು ವೇಳೆ ಈವರೆಗೂ ಸಾರಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ನಾವು ಅದನ್ನು ಸಾರೋಣ ಪ್ರಿಯರೇ. ಸೊ ಹೀಗೆ ಈ ಒಂದು ಸಿಂಹದ ಜೀವಿತದ ಮೂಲಕವಾಗಿ ನಾವು ಇಷ್ಟು ಅಂಶಗಳನ್ನು ಕಲ್ತ್ಕೊಂಡಿದ್ದೇವೆ. ಮೊದಲನೇದಾಗಿ ಅದು ಶಕ್ತಿ ಸಾಮರ್ಥ್ಯಕ್ಕೆ ಹೆಸರಾಗಿದೆ. ಎರಡನೇದಾಗಿ ಅದಕ್ಕೆ ನಾಯಕತ್ವದ ಗುಣ ಇದೆ. ಮೂರನೇದಾಗಿ ಅದು ವಿಶಿಷ್ಟವಾದಂಥದ್ದಾಗಿದೆ. ಹಾಗೂ ನಾಲ್ಕನೆಯದಾಗಿ ಅದು ಯಾವಾಗಲೂ ಹೋರಾಡೋದಕ್ಕೆ ಇಷ್ಟಪಡುತ್ತೆ. ಐದನೆಯದಾಗಿ ಅದು ಬುದ್ಧಿವಂತ ಪ್ರಾಣಿಯಾಗಿದೆ. ಹಾಗೂ ಆರನೇದಾಗಿ ಅದು ತನ್ನ ಕುಟುಂಬದೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡುತ್ತೆ. ಏಳನೇದಾಗಿ ಅದು ತನ್ನ ಸ್ವರ ಎಲ್ಲರೂ ಕೇಳಬೇಕು ಎಂಬುದಾಗಿ ಬಯಸುತ್ತೆ. ಸೊ ಈ ಅಂಶಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡವರಾಗಿ ಕ್ರಿಸ್ತನ ಶೀಘ್ರ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ಸಿಂಹದಂತೆ ಧೈರ್ಯವಾಗಿರೋಣ. ಏನೇ ಕಷ್ಟ, ಕಣ್ಣೀರು, ಸಮಸ್ಯೆ, ಸಂಕಟಗಳಲ್ಲಿಯೂ ದೇವರು ನಿಮ್ಮ ಸಂಗಡ ಇರ್ತಾನೆ, ನಿಮ್ಮನ್ನು ಪ್ರೀತಿಸ್ತಾನೆ, ನಿಮ್ಮನ್ನು ಸಾಕ್ತಾನೆ, ನಿಮ್ಮನ್ನು ಸಲಹುತ್ತಾನೆ. ಇನ್ನೂ ಹೆಚ್ಚಿನ ವಿಚಾರಗಳು ಒಂದು ವೇಳೆ ನಿಮಗೆ ಈ ಲಯನ್ ಆಟಿಟ್ಯೂಡ್ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕವಾಗಿ ತಿಳಿಸೋದನ್ನು ಮರಿಬೇಡ್ರಿ. ಈ ಸಂದೇಶವನ್ನು ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಮರಿಬೇಡ್ರಿ. ಈ ಹೋಪ್ ಚಾನಲ್ ಇಂಡಿಯಾವನ್ನು ಯಾವಾಗಲೂ ನೋಡ್ತಾ ಇರಿ. ದೇವರು ನಿಮ್ಮ ಸಂಗಡ ಇರಲಿ. ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ದೇವರೇ, ನಿನ್ನ ವಾಕ್ಯವನ್ನು ಕೇಳಿಸ್ಕೊಂಡಂಥ ಎಲ್ಲ ನಿನ್ನ ಮುದ್ದು ಮಕ್ಕಳನ್ನ ಹೆಸರಾಗಿ ಆಶೀರ್ವಾದ ಮಾಡಪ್ಪ. ಅವ್ರಿಗೆ ಬೇಕಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ಆರೋಗ್ಯ, ಆಶೀರ್ವಾದಗಳನ್ನು ಕೊಟ್ಟು ಸಿಂಹದಂತೆ ಅವರು ಈ ಲೋಕದಲ್ಲಿ ಉತ್ತಮವಾದಂಥ ಜೀವಿತವನ್ನು ಜೀವಿಸೋದಕ್ಕೆ ಕೃಪೆ ಮಾಡೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ದೇವಾ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.